ಹೀಗೆ ಒಂದ್ ಕಡೆ ಸಂಪುಟ ವಿಸ್ತರಣೆ ಕಸರತ್ತು ನಡೀತಾ ಇದ್ರೆ ಮತ್ತೊಂದ್ ಕಡೆ ಈಗ ಆಲ್ರೆಡಿ ಸಂಪುಟದಲ್ಲಿರುವಂತಹ ಸಚಿವರ ಮುನಿಸು ತಣ್ಣಗಾಗಿಲ್ಲ. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಕರೆದಿದ್ದಂತ ಬೆಂಗಳೂರು ಕಾಂಗ್ರೆಸ್ ಶಾಸಕರ ಸಭೆಯಿಂದ ಇವತ್ತಿಬ್ರು ದೂರ ಉಳಿದಿದ್ದಾರೆ. ಅದರಲ್ಲೊಬ್ರು ಸಚಿವರು ಕೂಡ ಇದ್ದಾರೆ. ಹೀಗೆ ಅಸಮಾಧಾನ ಹೊಗೆ ಆಡ್ತಾ ಇದೆ ಅನ್ನೋದು ಸ್ಪಷ್ಟ. ಮತ್ತೊಂದ್ ಕಡೆ ಬೆಂಗಳೂರು ಅಭಿವೃದ್ಧಿ ಸಚಿವ ಫುಟ್ಪಾತ್ ಆಯ್ತು, ಈಗ ಕಸದ ಅಭಿಯಾನಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರು ಕಾಂಗ್ರೆಸ್ ಶಾಸಕರ ಜೊತೆ ಡಿಕೆ ಮೀಟಿಂಗ್. ಡಿಕೆ ಸಭೆಯಿಂದ ದೂರ ಉಳಿದ ರಾಮಲಿಂಗಾರೆಡ್ಡಿ ಜಮೀರ್. ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿರುವ ಹಣಕಾಸು ಕಾರ್ಪೊರೇಷನ್ನಲ್ಲಿ ಇವತ್ತು ಬೆಂಗಳೂರು ಕಾಂಗ್ರೆಸ್ ಶಾಸಕರ ಸಭೆ ನಡೆಯಿತು. ಶಾಸಕರಿಗಿಂತ ಮೊದಲೇ ಡಿಕೆ ಆಗಮಿಸಿದರು. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ, ರಾಜಕಾಲುವೆ ಒತ್ತುವರಿ ತೆರವು, ಎಸ್ಐಆರ್ ಪ್ರಕ್ರಿಯೆ ಕುರಿತು ಚರ್ಚಿಸಲಾಯಿತು. ಆದರೆ ಈ ಸಭೆ ಕಾಂಗ್ರೆಸ್ ಮನೆಯಲ್ಲಿ ಅಸಮಾಧಾನದ ಹೊಗೆಯನ್ನ ಬಯಲು ಮಾಡಿತ್ತು. ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಗಲಿಲ್ಲ ಅಂತ ಮುನಿಸಿಕೊಂಡಿದ್ದ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಸಭೆಯಿಂದ ದೂರ ಉಳಿದಿದ್ರು. ಇನ್ನು ಸಚಿವ ಸ್ಥಾನ ಸಿಗದ ಕಾರಣದಿಂದಾಗಿ ಜಮೀರ್ ಕೂಡ ಸಭೆಗೆ ಬಂದಿರಲಿಲ್ಲ. ಫುಟ್ಪಾತ್ ಒತ್ತುವರಿ ತೆರವು ವಿಚಾರದಲ್ಲಿ ಹಲವರ ಅಪಸ್ವರ. ವಿಚಾರ ಅಂದ್ರೆ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರೋ ಕೃಷ್ಣ ಬೈರೇಗೌಡ ರಾಕೆಟ್ ವೇಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ಫುಟ್ಪಾತ್ ಆಪರೇಷನ್ ಹಳೆ ವಾಹನಗಳ ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಆದರೆ ಫುಟ್ಪಾತ್ ಒತ್ತುವರಿ ತೆರವು ವಿಚಾರದಲ್ಲಿ ಹಲವರು ಅಪಸ್ವರ ಎತ್ತಿದ್ದಾರಂತೆ. ಕೃಷ್ಣ ಬೈರೇಗೌಡಗೆ ಕೆಲ ಶಾಸಕರಿಂದ ಸಹಕಾರ ಸಿಕ್ತಿಲ್ವಂತೆ. ಹೀಗಾಗಿಯೇ ಮುನಿಸನ್ನ ತಣಿಸಲು ಡಿಕೆ ಸಭೆ ಕರೆದಿದ್ದರು. ಆದರೆ ಸಭೆಯಿಂದಲೂ ರಾಮಲಿಂಗಾರೆಡ್ಡಿ ಜಮೀರ್ ದೂರ ಉಳಿದಿದ್ದು ಪರೋಕ್ಷವಾಗಿ ತಮ್ಮ ಮುನಿಸು ಕಡಿಮೆಯಾಗಿಲ್ಲ ಎಂಬ ಸಂದೇಶವನ್ನ ರವಾನಿಸಿದ್ದಾರೆ. ಅಲ್ಲದೆ ಲೋಕಾಯುಕ್ತ ಪೊಲೀಸರು ಜಮೀರ್ ವಿರುದ್ಧ ಪ್ರಾಸಿಕ್ಯೂಷನ್ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಈ ಕಾರಣಗಳಿಂದಾಗಿ ಸಭೆಯಿಂದ ಜಮೀರ್ ದೂರ ಉಳಿದಿದ್ದಾರೆ ಎನ್ನಲಾಗಿದೆ. ಆದರೆ ರಾಜ್ಯಪಾಲರು ಲೋಕಾಯುಕ್ತರು ಕಳಿಸಿದ್ದ ಕಡತವನ್ನ ವಾಪಸ್ ಕಳಿಸಿದ್ದಾರೆ. ಸಹಕಾರ ಸಿಗಲಿ ಬಿಡ್ಲಿ, ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಮ್ಮ ಆಪರೇಷನ್ ಮುಂದುವರೆಸಿದ್ದಾರೆ. ಫುಟ್ಪಾತ್ ಬಳಿಕ ಆಗಸ್ಟ್ 1ರಿಂದ ಕಸ ಕ್ಲೀನಿಂಗ್ ಅಭಿಯಾನಕ್ಕೆ ಮುಂದಾಗಿದ್ದಾರೆ. ಅನಧಿಕೃತ ಹೋರ್ಡಿಂಗ್ಸ್ ತೆರವಿಗೂ ಮುಂದಾಗಿದ್ದಾರೆ. ಅಲ್ಲದೆ ಆಸ್ತಿ ತೆರಿಗೆ ಹೆಚ್ಚಿಸಲ್ಲ ಅಂತ ಗುಡ್ ನ್ಯೂಸ್ ಕೊಟ್ಟಿರೋ ಕೃಷ್ಣ ಬೈರೇಗೌಡ ಬಾಕಿ ಉಳಿಸಿಕೊಂಡಿರೋ ತೆರಿಗೆಯನ್ನ ಪಾವತಿಸುವಂತೆ ಹೇಳಿದ್ದಾರೆ. ಬೆಂಗಳೂರಿನ ಒಂದು ಸೌಂದರ್ಯವನ್ನ ಕೆಡಿಸ್ತಕ್ಕಂಥ ರೀತಿಯಲ್ಲಿ ಕಸ, ಕಡ್ಡಿ, ಮಣ್ಣು, ಕಲ್ಲು ಎಲ್ಲ ಕೂಡ ಬಿದ್ದಿದೆ. ಇದನ್ನೆಲ್ಲವನ್ನು ಕೂಡ ಸಾಗಾಣಿಕೆ ಮಾಡ್ತಕ್ಕಂತಹ ಒಂದು ಅಭಿಯಾನ ಡ್ರೈವ್ ಆಗಸ್ಟ್ 1ನೇ ತಾರೀಕಿಂದ ಮಾಡಬೇಕು. ಹೊಸ ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಬಂದ ಮೇಲೆ ಎಲ್ಲಂದರೆ ಅಲ್ಲಿ ಎಲ್ಲ ಈ ಡಿಜಿಟಲ್ ಸ್ಕ್ರೀನ್ಗಳನ್ನು ಅಡ್ವರ್ಟೈಸ್ಮೆಂಟ್ ಹಾಕೋದು ಶುರು ಮಾಡಿದ್ದಾರೆ. ಅದರಲ್ಲಿ ಯಾರು ಲೈಸೆನ್ಸ್ ತಗೊಂಡಿಲ್ಲ ಏನೂ ಕೂಡ ಲೆಕ್ಕ ಇಲ್ಲ. ಯಾರು ಅಪ್ಲೈ ಮಾಡಿದ್ದಾರೆ ಅವ್ರಿಗೆ ಲೈಸೆನ್ಸ್ ಕೊಡಬೇಕು. ಯಾರು ಲೈಸೆನ್ಸ್ ಇಲ್ಲದೆ ನಡೆಸ್ತಾ ಇದ್ದಾರೆ ಅದಕ್ಕೆ ಕೂಡಲೇ ಕಡಿವಾಣ ಹಾಕಬೇಕು. ಇದು ತೆರಿಗೆ ಬರಬೇಕು, ಅವರೆಲ್ಲ ತೆರಿಗೆ ಕಟ್ಟಿ ಲೈಸೆನ್ಸ್ ತಗೋಬೇಕು. ಸದ್ಯಕ್ಕೆ ನೋಡಿ, ಆಸ್ತಿ ತೆರಿಗೆ ಹೆಚ್ಚಳ ಮಾಡೋ ಅವಶ್ಯಕತೆ ಸದ್ಯಕ್ಕಿಲ್ಲ. ತೆರಿಗೆ ಯಾರು ಕಟ್ಟದೆ ವಂಚನೆ ಮಾಡ್ತಾ ಇದ್ದಾರೆ ಅವರು ತೆರಿಗೆ ಕಟ್ಟಕ್ಕೆ ಶುರು ಮಾಡಿಬಿಟ್ರೆ ಬಹುಶಃ ಎಲ್ಲ ನಗರ ಪಾಲಿಕೆಗಳು ಕೂಡ ಶಕ್ತಿಯುತವಾಗಿ ಕೆಲಸ ಮಾಡ್ಬೋದು. ಇದರ ನಡುವೆ ಅಪಾರ್ಟ್ಮೆಂಟ್ ನಿರ್ವಹಣೆಗೂ ರಾಜ್ಯ ಸರ್ಕಾರದಿಂದ ಹೊಸ ಕಾನೂನು ತರಲು ಮುಂದಾಗಿದೆ. ನಾಳೆ ಸಿಎಂ ಡಿ.ಕೆ. ಶಿವಕುಮಾರ್, ಕೃಷ್ಣ ಬೈರೇಗೌಡ ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆ ಸಂವಾದ ನಡೆಸಲಿದ್ದಾರೆ. 1972ರ ಕರ್ನಾಟಕ ಕಾಯ್ದೆ ತಿದ್ದುಪಡಿಗೆ ಹಲವು ವರ್ಷಗಳಿಂದ ಬೇಡಿಕೆ ಇದೆ. ಈ ಹಿಂದೆ ಡಿಸೆಂಬರ್ 13ರಂದು ಡಿಕೆ ತಿದ್ದುಪಡಿಯ ಭರವಸೆ ನೀಡಿದರಂತೆ. 1972ರಲ್ಲಿ ಅಪಾರ್ಟ್ಮೆಂಟ್ ಕಡಿಮೆ ಇದ್ವು. ಈಗ ಬೆಂಗಳೂರಲ್ಲಿ 30 ಲಕ್ಷ ಜನ ಅಪಾರ್ಟ್ಮೆಂಟ್ನಲ್ಲೇ ವಾಸಿಸುತ್ತಿದ್ದಾರೆ. ಹೀಗಾಗಿ ಹಳೆಯ ಕಾಯ್ದೆ ಇಂದಿನ ಅಗತ್ಯಗಳಿಗೆ ಹೊಂದಿಕೆ ಆಗ್ತಿಲ್ಲ ಅಂತ ಸಮಗ್ರ ತಿದ್ದುಪಡಿಯ ಅಗತ್ಯವಿದೆ ಅಂತ ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ ಹಾಗೂ ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಹಲವು ಸುತ್ತಿನ ಚರ್ಚೆ ನಡೆಸಿ ತಿದ್ದುಪಡಿ ಕರಡನ್ನ ಸಿದ್ಧಪಡಿಸಿದ್ದಾರೆ. ಈ ಬಗ್ಗೆ ನಾಳೆ ಸಭೆ ನಡೆಯಲಿದೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.